ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಹರ್ನಿಶಿ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದೆ. ಈ ಬಾರಿ ವಿಜಯಪುರ ಮೀಸಲ ಮತಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಆಕಾಂಕ್ಷಿಯಾಗಿ ನಾನು ನನ್ನ ಬೇಡಿಕೆಯನ್ನು ಮಂಡಿಸಿದ್ದೆ. ಟಿಕೆಟ್ ಕೊಡುವುದು ದೂರ, ಸಮಾಜವನ್ನು ಅತ್ಯಂತ ಕೀಳ ಮಟ್ಟದಲ್ಲಿ ಹೀಯಾಳಿಸಿ ಮಾತನಾಡಿದಂತಹ ವ್ಯಕ್ತಿಗೆ ಪಕ್ಷದ ಹಿರಿಯರು ಮೌನ ತಾಳಿತು ನೋಡಿದರೆ ಮೌನ ಸಮ್ಮತಿ ಲಕ್ಷಣ ಅಂತ ಅನಿಸ್ತಾ ಇದೆ. ಅಂದರೆ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಬಂಜಾರ ಸಮಾಜದ ಮತಗಳೇ ಬೇಡ ಎಂಬ ಸಂದೇಶವನ್ನು ಮಾನ್ಯ ಸುಮಾರು 6 ಬಾರಿ ಸಂಸದರಂತಹ ಮುತ್ಸದ್ದಿ ಅಂತ ತಾನೇ ಅಂದ್ಕೊಂಡಂತಹ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ಇದಕ್ಕಿಂತ ಅವರ ರಾಜಕೀಯ ಅಧಪತನದ ಒಂದು ಮುನ್ಸೂಚನೆ ಹೇಳಕ್ಕೆ ಇಚ್ಛೆಪಡ್ತಾರೆ. ಸನ್ಮಾನ್ಯ ರಮೇಶ್ ಜಿಗೇಣಿಯವರು ಬಂಜಾರ ಸಮಾಜಕ್ಕೆ ನಾನು ಮಾತು ಕೇಳಕ್ಕೆ ಹೋಗೋದೇ ಇಲ್ಲ, ಅವರ ಮತಗಳೇ ಬೇಡ, ಯಾರಿಗೆ ಬೇಕಾದ್ರೂ ಹಾಕೊಂಡಿದ್ದಾಗ ನಾನು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರ ಒಂದು ಮನವರಿಕೆ ಮೇರೆಗೆ ಅವರಿಗೆ ಬೆಳೆದಂತಹ ಒಂದು ವಿಶ್ವಾಸದ ಮೇರೆಗೆ ಇವತ್ತು ಇಡಿಯಾದ ಬಂಜಾರ ಸಮಾಜವನ್ನು ಪ್ರತಿನಿಧಿಸುವ ಮುಖಾನ ನನ್ನ ಸಮಾಜ ಹಿರಿಯರಾದಂತಹ ಪ್ರಕಾಶ್ ರಾಠೋಡ್ರವರು, ಅರ್ಜುನ್ ರಾಠೋಡ್ರವರು, ಶಂಕರ್ ಚವಾಣ್ರವರು, ಕಾಂತಾ ನಾಯ್ಕರವರು ಹಾಗೆ ಇನ್ನಿತರ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಇವತ್ತು ಪ್ರಾಂಜಲ ಮನಸ್ಸಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಾನು ಬೆಂಬಲಿಸಿ ಇವತ್ತು ನಾನು ಸೇರ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂರು ಅತ್ಯಂತ ಸಭ್ಯರು, ಪ್ರಾಧ್ಯಾಪಕರು, ವಿಜಯಪುರ ಜಿಲ್ಲೆಗೆ ಒಂದು ವಿಜನ್ ಇಟ್ಟುಕೊಂಡು ಅಭಿವೃದ್ಧಿಗೋಸ್ಕರ ಏನು ತಮ್ಮ ವಿಚಾರನ ಇಟ್ಕೊಂಡಿದ್ರು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲಿದೆ. ಆ ನಿಟ್ಟಿನಲ್ಲೇ ಕಳೆದ 6 ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ಕಲಿಸುವಂಥ ಒಂದು ಅಭಿಯಾನ ಕೂಡ ಶುರು ಮಾಡ್ತೇವೆ. ಆ ಎಲ್ಲ ಯೋಜನೆಗಳು ಪ್ರೊಫೆಸರ್ ರಾಜು ಅಲ್ಗೂರನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತ್ತಿನ ವಿಜಯಪುರದ ಸಂಸದರು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಅವಕಾಶ ನೀಡಿದಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ವಂದನೆ ಸಲ್ಲಿಸ್ತಾ ನಾನು ಭಾರತೀಯ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಸಿಗೆ ನಾನು ಸೇರಿ ಅಂತ ಹೇಳಕ್ಕೆ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ. ಎಲ್ಲರೂ ಧನ್ಯವಾದಗಳು. ಓಕೆ ಸರ್.